ನಮಸ್ಕಾರ ಸ್ನೇಹಿತರೆ. ಇಡೀ ಅಯೋಧ್ಯೆನೇ ತುಂಬಾ ಖುಷಿಯಾಗಿದ್ದಂತಹ ದಿನ ಅದು. ಧರ್ಮದ ಪ್ರತೀಕವಾಗಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕಿತ್ತು. ದಶರಥನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದ್ರೆ ಇದೇ ಸಂಭ್ರಮದ ಮರೆಯಲ್ಲಿ ವಿಧಿಯಾಟ ಬೇರೆನೇ ಇತ್ತು. ಒಂದು ಕಡೆ ಹೂವಿನ ಹಾರಗಳು ಸಿದ್ಧವಾಗ್ತಿದ್ರೆ, ಇನ್ನೊಂದ್ ಕಡೆ ಅಸೂಯೆಯ ವಿಷಸರ್ಪವೊಂದು ಬುಸುಗುಟ್ಟುತ್ತಿತ್ತು. ಮಹಾರಾಜನಾಗಬೇಕಿದ್ದವನು ವನವಾಸಿಯಾಗಿದ್ದಾದರೂ ಹೇಗೆ? ಪ್ರೀತಿಯ ಮಗನಿಗೆ ಅಪ್ಪನೇ ಶಿಕ್ಷೆ ನೀಡಿದ್ದಾದ್ರೂ ಏಕೆ? ಮಂಥರೆಯ ಒಂದು ಮಾತು ಇಡೀ ರಾಮಾಯಣದ ದಿಕ್ಕನ್ನೇ ಬದಲಿಸಿತು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಯೋಧ್ಯೆ ತುಂಬಾ ಸಡಗರದಿಂದ ತುಂಬಿರುತ್ತೆ. ದಶರಥ ಮಹಾರಾಜನು ವೃದ್ಧಾಪ್ಯದ ಕಾರಣ ತನ್ನ ಹಿರಿಯ ಮಗ ಸಕಲ ಗುಣ ಸಂಪನ್ನನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸುತ್ತಾನೆ. ಇಡೀ ನಗರವು ಹಬ್ಬದ ವಾತಾವರಣದಲ್ಲಿತ್ತು. ಆದರೆ ಈ ಸಂಭ್ರಮದ ನಡುವೆಯೇ ಅಸೂಯೆಯ ಸಣ್ಣ ಕಿಡಿ ಹೊತ್ತುಕೊಳ್ಳುತ್ತೆ. ಮಂಥರೆಯ ಕುತಂತ್ರದ ಮಾತುಗಳು ಕೇಳಿ ಕೈಕೇಯಿನ ಮನಸ್ಸು ಕಲುಷಿತ ಆಗುತ್ತೆ. ಒಬ್ಬ ರಾಜಕುಮಾರನ ಭವಿಷ್ಯ ಇಲ್ಲಿ ಬದಲಾದ ಕ್ಷಣ ಇದು. ರಾಜ್ಯವಾಳಬೇಕಿದ್ದ ರಾಮನು ವನವಾಸಕ್ಕೆ ಹೋಗಿದ್ದಾದ್ರೂ ಯಾಕೆ? ತನ್ನ ತಂದೆಯ ಪ್ರೀತಿನೇ ಮಗನ ಹಣೆಬರವನ್ನು ಬದಲಿಸಿತ ಎಂಬ ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡುತ್ತೆ. ಪ್ರೀತಿ ಎಲ್ಲಿರುತ್ತದೆಯೋ ಅಲ್ಲಿ ಭಯವು ಇದ್ದೇ ಇರುತ್ತದೆ. ರಾಮನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಕೈಕೇಯಿಯ ಮನಸ್ಸಿನಲ್ಲಿ ಮಂಥರೆ ಅಸೂಯೆಯ ವಿಷಬೀಜವನ್ನು ಬಿತ್ತುತ್ತಾಳೆ. ರಾಮ ರಾಜನಾದರೆ ನಿನ್ನ ಮಗ ಭರತ ದಾಸನಾಗುತ್ತಾನೆ ಎಂಬ ಮಂಥರೆಯ ಮಾತು ಕೈಕೇಯಿಯ ವಿವೇಕವನ್ನು ಕುರುಡುಗೊಳಿಸುತ್ತದೆ. ಕೇವಲ ಒಂದು ಕ್ಷಣದ ಪುತ್ರ ವ್ಯಾಮೋಹ ಮತ್ತು ದಶರಥ ಮಹಾರಾಜ ಅಂದು ನೀಡಿದ್ದ ವರಗಳನ್ನು ಇಂದು ಮೃತ್ಯುಪಾಶವಾಗಿ ಬದಲಿಸಿತು. ಪ್ರೀತಿಯ ಅರಮನೆಯಲ್ಲಿ ಕುತಂತ್ರದ ಕಿಡಿ ಹೊತ್ತಿ ಊರಿದಾಗ ಏನಾಗುತ್ತದೆ ಅನ್ನೋದನ್ನ ನೋಡೋಣ. ಕೈಕೇಯಿಯು ರಾಮನನ್ನು ದ್ವೇಷಿಸುತ್ತಿರಲಿಲ್ಲ, ಬದಲಿಗೆ ಅತಿಯಾಗಿ ಪ್ರೀತಿಸುತ್ತಿದ್ದಳು. ಮಂಥರೆಯು ಆಕೆಯ ಈ ಪ್ರೀತಿಯನ್ನೇ ಆಕೆಯ ಭಯವನ್ನಾಗಿ ಬದಲಿಸುತ್ತಾಳೆ. ಇದು ಮನುಷ್ಯನ ಮನಸ್ಸು ಎಷ್ಟು ಬೇಗ ಪ್ರಭಾವಕ್ಕೆ ಒಳಗಾಗುತ್ತದೆ ಎಂಬುದಕ್ಕೆ ಒಂದು ಚಿಕ್ಕ ಉದಾಹರಣೆ. ಮಂಥರೆಯ ಕೇವಲ ಸುಳ್ಳು ಹೇಳುವುದಿಲ್ಲ, ಬದಲಿಗೆ ಭವಿಷ್ಯದ ಅಸುರಕ್ಷಿತ ಭಾವನೆಗಳನ್ನು ಕೈಕೇಯಲ್ಲಿ ಮೂಡಿಸುತ್ತಾಳೆ. ದಾಸಿಯಾಗಬೇಕಾಗುತ್ತದೆ ಎಂಬ ಮಾತು ರಾಜವಂಶದ ಹೆಮ್ಮೆಗೆ ತಗುಲಿದ ಏಟು. ಹಿಂದೆಂದೋ ಜೀವ ಉಳಿಸಿದ್ದಕ್ಕಾಗಿ ದಶರಥ ನೀಡಿದ್ದ ವರಗಳು ಇಂದು ಅವನದ್ದೇ ಜೀವಕ್ಕೆ ಸಂಚಾರ ತರುವ ಆಯುಧಗಳಾದವು. ಉಪಕಾರವು ಹೇಗೆ ಅಪಕಾರವಾಗಿ ಬದಲಾಗಬಹುದು ಎಂಬ ವ್ಯಂಗ್ಯ ಇಲ್ಲಿದೆ. ಭಯ ಮತ್ತು ಪುತ್ರ ವ್ಯಾಮೋಹಕ್ಕೆ ಒಳಗಾದ ಕೈಕೇಯಿ ದಶರಥನು ಹಿಂದೆ ಯುದ್ಧರಂಗದಲ್ಲಿ ತನಗೆ ನೀಡಿದ್ದ 2 ವರಗಳನ್ನು ಕೇಳಲು ನಿರ್ಧರಿಸುತ್ತಾಳೆ. ಇಲ್ಲಿ ಮನುಷ್ಯನ ಮನಸ್ಸು ಎಷ್ಟು ಚಂಚಲ ಎಂಬುದನ್ನು ನಾವು ಗಮನಿಸಬಹುದು. ಮೊದಲನೇ ವರವಾಗಿ ತನ್ನ ಮಗ ಭರತನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ ಆಗ್ಬೇಕು ಅಂತ ಕೇಳ್ತಾಳೆ. ಎರಡನೆಯ ವರವಾಗಿ ರಾಮನು 14 ವರ್ಷಗಳ ಕಾಲ ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ದಶರಥನು ಈ ಮಾತುಗಳನ್ನು ಕೇಳಿ ಆಘಾತಕ್ಕೊಳಗಾಗುತ್ತಾನೆ. ರಾಮನನ್ನು ಅಗಲಿ ಬದುಕಲಾರದ ಪರಿಸ್ಥಿತಿಯಲ್ಲಿದ್ದರೂ ಕೊಟ್ಟ ಮಾತನ್ನು ತಪ್ಪಲಾರದೆ ಸತ್ಯವ್ರತ ಸಂಕೋಲೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ಈ ಭಾಗವು ರಾಮಾಯಣದ ತಿರುಳು ಮಾತ್ರವಲ್ಲ, ರಾಮನನ್ನು ನಾವು ಏಕಾಗಿ ಮರ್ಯಾದಾ ಪುರುಷೋತ್ತಮ ಎಂದು ಕರೆಯುತ್ತೇವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ರಾಮನಿಗೆ ರಾಜ್ಯಭಾರದ ಆಸೆ ಎಂಬುದು ಲವಲೇಶವೂ ಇರಲಿಲ್ಲ ಎಂಬುದಕ್ಕೆ ಈ ಸನ್ನಿವೇಶವೇ ದೊಡ್ಡ ಸಾಕ್ಷಿ. ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತನಗೆ ಸಿಗಬೇಕಿದ್ದ ಅಧಿಕಾರ, ವೈಭವ ಮತ್ತು ಸಿಂಹಾಸನ ಕೈತಪ್ಪುತ್ತಿದೆ ಎಂದು ತಿಳಿದಾಗ ಕೋಪ, ಹತಾಶೆ ಅಥವಾ ಅನ್ಯಾಯದ ಭಾವನೆ ಕಾಡುವುದು ಸಹಜ. ಆದರೆ ರಾಮನಲ್ಲಿ ಇಂತಹ ಯಾವುದೇ ಕ್ಷೋಭೆ ಕಾಣಿಸುವುದಿಲ್ಲ. ಆತನಿಗೆ ಅಧಿಕಾರಕ್ಕಿಂತ ಕರ್ತವ್ಯ ದೊಡ್ಡದಾಗಿತ್ತು. ಇನ್ನು ರಾಮನು ಕಾಡಿಗೆ ಹೋಗಲು ನಿರ್ಧರಿಸಿದ್ದು ಕೇವಲ ಕೈಕೇಯಿಯ ಮೇಲಿನ ಗೌರವಕ್ಕಲ್ಲ, ಬದಲಾಗಿ ತನ್ನ ತಂದೆ ದಶರಥನು ಒಬ್ಬ ಅಸತ್ಯವಾದಿ ಎಂಬ ಪಟ್ಟ ಹೊತ್ತುಕೊಳ್ಳಬಾರದು ಎಂಬ ಉದಾತ್ತ ಉದ್ದೇಶದಿಂದ. ಸೂರ್ಯವಂಶವು ಸತ್ಯಕ್ಕೆ ಹೆಸರಾದದ್ದು. ಆ ವಂಶದ ರಾಜನು ಕೊಟ್ಟ ಮಾತು ತಪ್ಪಿದರೆ ಅದು ಆ ವ್ಯಕ್ತಿಗೆ ಮಾತ್ರವಲ್ಲದೆ ಇಡೀ ವಂಶದ ಘನತೆಗೆ ಅಂಟುವ ಕಳಂಕ ಎಂದು ರಾಮ ಭಾವಿಸುತ್ತಾನೆ. ತಂದೆಯ ಗೌರವವನ್ನು ಕಾಪಾಡಲು ತನ್ನ ಜೀವನದ 14 ವರ್ಷಗಳ ಕಾಲ ಸುಖವನ್ನು ತ್ಯಾಗ ಮಾಡಲು ಅವನು ಒಂದು ಕ್ಷಣವೂ ಯೋಚಿಸುವುದಿಲ್ಲ. ಇಲ್ಲಿ ರಾಮನ ಪಿತೃವಾಕ್ಯ ಪರಿಪಾಲನೆ ಕೇವಲ ಆಜ್ಞೆಯನ್ನು ಪಾಲಿಸುವುದಿಲ್ಲ, ಅದು ಧರ್ಮವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡುತ್ತದೆ. ರಾಘೋದ್ವಿರ್ನಾಭಿಭಾಷತೆ ಅಂದ್ರೆ ರಾಮನು ಆಡಿದ ಮಾತನ್ನು ಎರಡು ಮಾಡುವುದಿಲ್ಲ. ಈ ಮಾತಿನಂತೆ ಸತ್ಯದ ಹಾದಿಯಲ್ಲಿ ನಡೆಯುವುದು ಎಷ್ಟು ಕಷ್ಟವಾದರೂ ಸರಿ, ಅದನ್ನು ಅನುಸರಿಸಬೇಕು ಎಂಬುದನ್ನು ಅವನು ತೋರಿಸಿಕೊಡುತ್ತಾನೆ.
ಅಯೋಧ್ಯೆಯ ರಾಜಕುಮಾರನಾಗಿ ಅರಮನೆಯಲ್ಲಿ ವೈಭವದಿಂದ ಇರಬೇಕಾದವನು ತಂದೆಯ ಒಂದು ಮಾತಿಗೆ ಬೆಲೆ ಕೊಟ್ಟು ನಾರು ಮಡಿಯಟ್ಟು ಕಾಡಿಗೆ ಹೊರಡುವುದು ಆತನ ಅಪ್ರತಿಮ ತ್ಯಾಗದ ಸಂಕೇತ. ಈ ನಿರ್ಧಾರದ ಮೂಲಕ ರಾಮನು ಕೇವಲ ಒಬ್ಬ ಆದರ್ಶ ಪುತ್ರನಾಗಿ ಮಾತ್ರವಲ್ಲದೆ ಲೋಕಕ್ಕೆ ಧರ್ಮ ಎಂದರೆ ಏನು ಎಂಬುದನ್ನು ತನ್ನ ನಡತೆಯ ಮೂಲಕ ತೋರಿಸಿಕೊಟ್ಟ ಶ್ರೀಧೀಮಂತ ನಾಯಕನಾಗಿ ಹೊರಹೊಮ್ಮುತ್ತಾನೆ. ಇನ್ನು ಮೇಲ್ನೋಟಕ್ಕೆ ಕೈಕೇಯಿಯ ಹಠ ಕಾರಣವೆಂದು ಕಂಡರೂ ಇದರ ಹಿಂದೆ ದೈವಿಕ ಕಾರಣಗಳಿವೆ. ಮೊದಲನೆಯದಾಗಿ ರಾಮನು ವಿಷ್ಣುವಿನ ಅವತಾರವೆತ್ತಿದ್ದೇ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆಗಾಗಿ. ರಾವಣನ ಅಟ್ಟಹಾಸದಿಂದ ಭೂಮಿಯನ್ನು ಮುಕ್ತಿಗೊಳಿಸಬೇಕಾದರೆ ರಾಮನು ಕಾಡಿಗೆ ಹೋಗಲೇಬೇಕಿತ್ತು. ದೇವತೆಗಳ ಯೋಜನೆಯಂತೆ ರಾಮನು ಅಯೋಧ್ಯೆಯ ಸಿಂಹಾಸನದ ಮೇಲೆ ಕುಳಿತಿದ್ದರೆ ಅವನು ಕೇವಲ ಒಬ್ಬ ಒಳ್ಳೆಯ ರಾಜನಾಗಿ ಉಳಿಯುತ್ತಿದ್ದನೇ ಹೊರತು ದಂಡಕಾರಣ್ಯದಲ್ಲಿ ಅವನು ಅವಿದಿತ ರಾಕ್ಷಸನನ್ನು ಸಂಹಾರ ಮಾಡುತ್ತಿರಲಿಲ್ಲ. ಕೈಕೇಯಿಯ ಮೂಲಕ ಮಂಥರ ಆಡಿದ ಮಾತುಗಳು ವಾಸ್ತವವಾಗಿ ದೇವತೆಗಳ ಇಚ್ಛೆಯಂತೆ ನಡೆದವು. ರಾಮನ ವನವಾಸವು ಋಷಿಮುನಿಗಳ ರಕ್ಷಣೆ ಮತ್ತು ಅಧರ್ಮದ ನಾಶಕ್ಕೆ ದಾರಿಯಾಯಿತು. ಹೀಗಾಗಿ ಕೈಕೇಯಿಯು ಇಲ್ಲಿ ಕೇವಲ ಒಂದು ನೆಪ ಮಾತ್ರವಾಗುತ್ತಾಳೆ. ಇನ್ನು ಎರಡನೆಯದಾಗಿ ಕರ್ಮದ ಸಿದ್ಧಾಂತ, ಅದು ಶ್ರವಣಕುಮಾರನ ಶಾಪ. ರಾಮಾಯಣದಲ್ಲಿ ಕರ್ಮದ ಫಲದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಸಾರುತ್ತದೆ. ದಶರಥ ಮಹಾರಾಜನು ಯೌವನದಲ್ಲಿ ಮಾಡಿದ ಒಂದು ದೊಡ್ಡ ತಪ್ಪು ಈ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುತ್ತದೆ. ಅಚಾತುರ್ಯದಿಂದ ಶ್ರವಣಕುಮಾರನನ್ನು ಕೊಂದಾಗ ಆತನ ವೃದ್ಧ ತಂದೆ ತಾಯಿಗಳು ನೀಡಿದ ಪುತ್ರ ಶೋಕದ ಶಾಪವು ದಶರಥನನ್ನು ಇಲ್ಲಿ ಕಾಡುತ್ತದೆ. ರಾಜನಾಗಿದ್ದರೂ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ತಾನು ಮಾಡಿದ ಕರ್ಮದ ಫಲವನ್ನು ಉಣ್ಣಲೇಬೇಕು ಎಂಬುದು ಇಲ್ಲಿನ ಸಾರಾಂಶ. ರಾಮನ ವನವಾಸ ಮತ್ತು ದಶರಥನ ಮರಣವು ಈ ಶಾಪದ ಪೂರ್ಣತೆಯನ್ನು ಸೂಚಿಸುತ್ತದೆ. ಇನ್ನು ಸೀತೆ ಮತ್ತೆ ಲಕ್ಷ್ಮಣರು ರಾಮನನ್ನು ಅನುಸರಿಸಲು ಅವರದೇ ಆದ ಭದ್ರವಾದ ಮತ್ತು ಭಾವನಾತ್ಮಕ ಕಾರಣಗಳಿದ್ದವು. ಸೀತೆಯ ಪಾಲಿಗೆ ರಾಮ ಕೇವಲ ಪತಿಯಲ್ಲ, ಆತನೇ ಆಕೆಯ ಸರ್ವಸ್ವ. ಪತಿಯೇ ದೈವ, ಪತಿಯ ಹಾದಿಯೇ ಪತ್ನಿಯ ಹಾದಿ ಎಂಬ ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ದ ಸೀತೆಯು ಅಯೋಧ್ಯೆಯ ರಾಜವೈಭೋಗಗಳಿಗಿಂತ ರಾಮನ ಸಾನ್ನಿಧ್ಯವೇ ಮೇಲು ಎಂದು ಭಾವಿಸಿದಳು. ರಾಮನಿಲ್ಲದ ಅಯೋಧ್ಯೆ ಅವಳಿಗೆ ಮರುಭೂಮಿಯಂತೆ ಕಂಡರೆ ರಾಮನ ಜೊತೆಗಿನ ಅಡವಿ ನಂದನವನದಂತೆ ಭಾಸವಾಯಿತು. ಇನ್ನು ಲಕ್ಷ್ಮಣನ ವಿಷಯಕ್ಕೆ ಬಂದರೆ ಅವನಿಗೆ ರಾಮ ಕೇವಲ ಅಣ್ಣನಲ್ಲ, ಆತ ಆರಾಧ್ಯ ದೈವ. ರಾಮನ ಸೇವೆ ಮಾಡುವುದೇ ತನ್ನ ಏಕೈಕ ಜನ್ಮದ ಉದ್ದೇಶವೆಂದು ನಂಬಿದ್ದ ಲಕ್ಷ್ಮಣ ರಾಮನನ್ನು ಅಗಲಿ ಅಯೋಧ್ಯೆಯಲ್ಲಿ ಇರಲು ಸಾಧ್ಯವೇ ಇರಲಿಲ್ಲ. ರಾಮನಿಗೆ ಕಾಡಿನಲ್ಲಿ ಸಂಕಷ್ಟ ಎದುರಾಗಬಾರದು ಮತ್ತು ಆತನ ರಕ್ಷಣೆ ಹಾಗೂ ಸೇವೆಗಾಗಿ ತಾನು ಇರಲೇಬೇಕು ಎಂಬ ದೃಢ ಸಂಕಲ್ಪದಿಂದ ತನ್ನ ನವವಿವಾಹಿತ ಪತ್ನಿ ಊರ್ಮಿಳೆಯನ್ನು ಅಗಲುವ ನೋವನ್ನು ಸಹಿಸಿ ಲಕ್ಷ್ಮಣನು ಕಾಡಿಗೆ ಹೆಜ್ಜೆ ಹಾಕಿದ. ಈ ರೀತಿ ಸೀತೆ ಪವಿತ್ರತಾ ಧರ್ಮಕ್ಕೆ ಮತ್ತು ಲಕ್ಷ್ಮಣ ಸಹೋದರ ಪ್ರೇಮ ಹಾಗೂ ಸೇವೆಗೆ ಅತ್ಯುನ್ನತ ಉದಾಹರಣೆಯಾದರು. ನೋಡಿದ್ರಲ್ಲ ಸ್ನೇಹಿತರೆ, ಅಯೋಧ್ಯೆಯ ರಾಜಕುಮಾರ ಕಾಡಿನತ್ತ ಹೆಜ್ಜೆ ಹಾಕಿದಾಗ ಅದು ಕೇವಲ ಒಬ್ಬ ಮಗನ ವನವಾಸವಾಗಿರಲಿಲ್ಲ, ಅದು ಧರ್ಮದ ವಿಜಯಯಾತ್ರೆಯ ಆರಂಭವಾಗಿತ್ತು. ಸೀತೆ ಮತ್ತು ಲಕ್ಷ್ಮಣರ ನಿಷ್ಕಲ್ಮಶ ಪ್ರೀತಿ, ರಾಮನ ಅಪ್ರತಿಮ ತ್ಯಾಗ ಇವೆಲ್ಲವೂ ಸೇರಿ ಒಬ್ಬ ವ್ಯಕ್ತಿಯನ್ನು ಮರ್ಯಾದಾ ಪುರುಷೋತ್ತಮನನ್ನಾಗಿ ಮಾಡಿರುವುದು. ಅಧಿಕಾರ ಕ್ಷಣಿಕ, ಆದರೆ ಕರ್ತವ್ಯ ಶಾಶ್ವತ ಎಂದು ಜಗತ್ತಿಗೆ ಸಾರಿದ ಈ ಮಹಾನ್ ತ್ಯಾಗದ ಕತೆ ಇಂದಿಗೂ ನಮಗೆ ದಾರಿದೀಪವಾಗುತ್ತದೆ. ರಾಮ ಅಯೋಧ್ಯೆ ಬಿಟ್ಟಿರಬಹುದು, ಆದರೆ ಅಂದಿನಿಂದ ಇಂದಿನವರೆಗೂ ಪ್ರತಿ ಭಕ್ತನ ಹೃದಯದಲ್ಲಿ ಆತ ಸಿಂಹಾಸನಾರೂಢನಾಗಿದ್ದಾನೆ. ಇದು ರಾಮನ ತ್ಯಾಗದ ಶಕ್ತಿ, ಇದುವೇ ರಾಮಾಯಣದ ಭಕ್ತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಧನ್ಯವಾದಗಳು.